ಇದು ಬ್ರ್ಯಾಂಡ್ ಬೆಂಗಳೂರಲ್ಲ, ಬ್ರೋಕನ್ ಬೆಂಗಳೂರು. ರಸ್ತೆಗಳ ಮೇಲೆ ಗುಂಡಿಗಳು, ಕೆಳ ಕಡೆ ಚರಂಡಿಗಳು ನೋಡೋಕ್ಕಾಗಲ್ಲ. ಇದುವೇ ಕಾಂಗ್ರೆಸ್ ಸರ್ಕಾರದ ಬ್ರ್ಯಾಂಡ್ ಬ್ರೋಕನ್ ಪರಿಕಲ್ಪನೆ. ರಾಜ್ಯದ ಸರ್ಕಾರ ವಿರುದ್ಧ ಕಿಡಿಕಾರಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಸದನದಲ್ಲಿ ನಡೆದಿರುವಂತಹ ವಿಚಾರ ಇದು. ಇದು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಬ್ರೋಕನ್ ಬೆಂಗಳೂರು. ರಸ್ತೆಗಳ ಮೇಲೆ ಗುಂಡಿಗಳು, ಕೆಳಗಡೆ ಸುರಂಗದ ಕನಸುಗಳು. ಇದುವೇ ಕಾಂಗ್ರೆಸ್ ಸರ್ಕಾರದ ಬ್ರ್ಯಾಂಡ್ ಬ್ರೋಕನ್ ಪರಿಕಲ್ಪನೆ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿರುವಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಬ್ರ್ಯಾಂಡ್ ಬೆಂಗಳೂರು. ನಿರ್ಮಾತೃ ಸ್ವಯಂ ಘೋಷಿತ ಡಿಕೆ ಶಿವಕುಮಾರ್ ಏನ್ ಮಾಡ್ತಾ ಇದ್ದಾರೆ? ರಸ್ತೆಗಳ ಮೇಲಿನ ಗುಂಡಿಗಳನ್ನ ಮುಚ್ಚುವ ಬದಲು ಸುರಂಗ ರಸ್ತೆಯನ್ನ ಅಗೆಯುವುದಕ್ಕೆ ಹೆಚ್ಚು ಡಿಕೆ ಶಿವಕುಮಾರ್ ಅವರಿಗೆ ಆಸಕ್ತಿ ಇದೆ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕುಟುಕಿದ್ದಾರೆ. ಸಾಗ್ಲೇ ಹೇಳ್ತಾ ಇದ್ದೆ ನಾನು ಸದನದಲ್ಲಿ ನಡೆದಿದ್ದು ಅಂತ. ಕ್ಷಮಿಸಿ, ಸದನದಲ್ಲಿ ನಡೆದಿರುವಂಥದ್ದು ಅಲ್ಲ ಇದು ಒಂದು ಟ್ವೀಟ್ ಮಾಡಿರುವಂಥದ್ದು. ಈಗ ಆ ಟ್ವೀಟನ್ನು ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಆ ಟ್ವೀಟ್ನಲ್ಲಿ ಸಾಕಷ್ಟು ವಿಚಾರಗಳು ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಬ್ರೋಕನ್ ಬೆಂಗಳೂರು ಅಂತ ಹೀಯಾಳಿಸಿದ್ದಾರೆ ಆರ್ ಅಶೋಕ್ ಅವರು. ನಿನ್ನೆ ಅಷ್ಟೇ ಹೆಬ್ಬಾಳದ ಫ್ಲೈಓವರ್ಗೆ ಹೋಗಿ ರಿಬ್ಬನ್ ಕಟ್ ಮಾಡಿ ಬಂದಿರುವಂತಹ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಒಮ್ಮೆ ನೆನಪು ಮಾಡ್ಕೊಂಡ್ರು ಅಂತ ಅನ್ಸುತ್ತೆ ಮೋಸ್ಟ್ಲಿ. ಸೊ ಇಷ್ಟು ಉದ್ದ ಟ್ವೀಟ್ ಅನ್ನ ಮಾಡಿರುವಂತಹ ಆರ್ ಅಶೋಕ್ ಅವರು ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಏನು ಅಂತಂದ್ರೆ, ಈ ಬೆಂಗಳೂರಿಗೆ ಡಿಕೆ ಶಿವಕುಮಾರ್ ಅವರ ಕನಸೇನಾಗಿತ್ತು ಅಂತಂದ್ರೆ ಸುರಂಗ ಮಾರ್ಗವನ್ನ ಮಾಡಬೇಕು ಎನ್ನುವಂಥದ್ದು. ಆ ಸುರಂಗ ಮಾರ್ಗ ಏನಿದೆ, ಆ ಸುರಂಗ ಮಾರ್ಗದ ಕನಸನ್ನ ಅವರು ಮಾತ್ರ ಹೊತ್ತಿರಲಿಲ್ಲ, ಸಾಕಷ್ಟು ಜನರಿಗೆ ಬಿತ್ತುತ್ತಾ ಇದ್ರು ಕೂಡ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲೆಳೆಯುವಂತಹ ಜಾಗದಲ್ಲಿ ಆರ್ ಅಶೋಕ್ ಅವರು ಇದ್ದಾರೆ, ಕಾಲೆಳ್ತಿದ್ದಾರೆ. ಏನು ಅಂತಂದ್ರೆ, ರಸ್ತೆಗಳ ಗುಂಡಿಗಳನ್ನ ನೀವು ನೋಡಿದ್ದೀರಾ? ರಸ್ತೆಗಳ ಗುಂಡಿಗಳನ್ನ ಮೊದಲು ಸರಿ ಮಾಡಿ, ತದಾದ ನಂತರ ಸುರಂಗ ಮಾರ್ಗದ ಕನಸನ್ನ ಕಾಣಿ ಅಂತ ಹೇಳಿ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಮಾತನಾಡಿದ್ದಾರೆ. ಇನ್ನು ರಸ್ತೆಗಳ ವಿಚಾರಕ್ಕೆ ಬರಬೇಕು ವೀಕ್ಷಕರೇ. ಖಂಡಿತ ಹೌದು, ಅದು ಟೀಕಿಸ್ತಿದ್ದಾರೋ ಅದು ಏನೂ ಮಾತನಾಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರನೋ ಬಿಜೆಪಿನೋ ಯಾರ ಪರವಾಗಿಯೂ ಮಾತನಾಡ್ತಾ ಇಲ್ಲ. ನಾವು ಜನಗಳ ಪರವಾಗಿ ಮಾತನಾಡ್ತಾ ಇರುವಂಥದ್ದು. ಏನು ಅಂತಂದ್ರೆ ರಸ್ತೆಗಳು ನಿಜವಾಗ್ಲೂ ಕೂಡ ಹೊಂಡಗಳು ಬಿದ್ದಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಏನು ಕೆಲಸವನ್ನ ಮಾಡಬೇಕು, ಕಾರ್ಯವನ್ನು ಮಾಡಬೇಕು, ಮಾಡಿಬಿಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.